ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ರೌಡಿ ಶೀಟರ್ಗಳ ಪಾಲಿಗೆ ರೆಸಾರ್ಟ್ ಆಗಿ ಮಾರ್ಪಟ್ಟಿದೆ. ಜೈಲಿನ ಸೆಲ್ನಲ್ಲೇ ರೌಡಿ ಶೀಟರ್ ಭರ್ಜರಿ ಬರ್ತ್ಡೇ ಪಾರ್ಟಿ ಮಾಡಿದ್ದಾನೆ. ಇದರ ನಡುವೆ ರಮ್ಯಾ ಬಗ್ಗೆ ಅವಹೇಳನಕಾರಿ ಸಂದೇಶ ರವಾನಿಸಿದ್ದವರು ಜೈಲಿನಲ್ಲೇ ವಿಲವಿಲ ಅಂತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ವಿಲವಿಲ ಅಂತಿದ್ದಾರೆ. ಕೊಲೆ ಆರೋಪದಲ್ಲಿ ಕಂಬಿ ಹಿಂದೆ ಸೇರಿರುವ ದರ್ಶನ್ ಹೆಚ್ಚುವರಿ ದಿಂಬು ಹಾಸಿಗೆಗೂ ಪರದಾಡ್ತಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಜೈಲಾಧಿಕಾರಿಗಳು ಕಟ್ಟುಪಾಡುಗಳನ್ನ ಬಿಗಿಗೊಳಿಸಿದ್ದಾರೆ. ಕೋರ್ಟ್ ಮೆಟ್ಟಿಲೇರಿದ್ರು ಕಾಟೇರ್ನ ಮನವಿಗೆ ಅತಿಯಾಗಿ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾಗಿದ್ದಾರೆ. ಇತ್ತ ನೆಚ್ಚಿನ ನಟನ ಅಭಿಮಾನಿಗಳು ಕೂಡ ಜೈಲಿನಲ್ಲಿ ವಿಲವಿಲ ಅಂತಿದ್ದಾರೆ. ನಟಿ ರಮ್ಯಾ ಬಗ್ಗೆ ಅವಹೇಳನಕಾರಿ ಪೋಸ್ಟ್, ಬೇಲ್ ಸಿಗದೆ 12 ಆರೋಪಿಗಳು ವಿಲವಿಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನಿಂದ ನ್ಯಾಯ ಸಿಗುವ ಭರವಸೆ ಇದೆ ಅಂತ ನಟಿ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಇದೇ ಪೋಸ್ಟ್ಗೆ ಕೌಂಟರ್ ಎಂಬಂತೆ ದರ್ಶನ್ ಅಭಿಮಾನಿಗಳು ಕೆಟ್ಟ ಕೊಳಕು ಪದ ಬಳಸಿ ನಟಿ ರಮ್ಯಾರನ್ನ ಅವಹೇಳನ ಮಾಡಿದ್ರು. ಇಂಥವರಿಗೆ ಬಿಸಿ ಮುಟ್ಟಿಸಲೇಬೇಕು ಎಂದುಕೊಂಡ ರಮ್ಯಾ 42 ಅಕೌಂಟ್ಗಳ ವಿರುದ್ಧ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು. 12 ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿರುವ ಪೊಲೀಸರು ಅವರ ಫೋನ್ಗಳನ್ನ ರಿಟ್ರೀವ್ ಮಾಡಲು ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ವರದಿ ಬಳಿಕ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಇನ್ನು ಜೈಲಿನಲ್ಲಿರುವ ಆರೋಪಿಗಳು ಬೇಲ್ ಸಿಗದೆ ವಿಲವಿಲ ಅಂತಿದ್ದಾರೆ. ಕೆಲ ಬಡ ಕುಟುಂಬದವರಿಗೆ ಲಾಯರ್ಗೆ ಫೀಸ್ ಕೊಡಲು ಹಣ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ, ರೌಡಿಯ ಬರ್ತ್ಡೇ, ಸೆಲ್ನಲ್ಲೇ ಕೇಕ್ ಕಟ್. ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟೋರಿಯಸ್ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ತನ್ನ ಪಟಾಲಂನೊಂದಿಗೆ ಆಪಲ್ ಹಾರ ಹಾಕಿಕೊಂಡು ಕೇಕ್ ಕತ್ತರಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾನೆ. ಈ ವಿಡಿಯೋ ಫೋಟೋ ವೈರಲ್ ಆಗಿದ್ದು ಜೈಲಿನ ಕರ್ಮಕಾಂಡ ಮತ್ತೊಮ್ಮೆ ಬಟಾ ಬಯಲಾಗಿದೆ. ಇನ್ನು ಕೇಕ್ ಕತ್ತರಿಸುವಾಗ ಇತರೆ ಕೈದಿಗಳು ಜೈಕಾರ ಹಾಕಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಇನ್ನು ಸೀನನ ಬರ್ತ್ಡೇ ದಿನ ಜೈಲಿಗೆ ಹೋಗುವ ವಾಹನದಲ್ಲಿ ಚಿಕನ್ ಮಟನ್ ತರಿಸಿಕೊಂಡು ಸಹಚರರಿಗೆ ಭರ್ಜರಿ ಪಾರ್ಟಿ ಕೊಟ್ಟಿದ್ದ ಎನ್ನಲಾಗಿದೆ. ಆಂತರಿಕ ತನಿಖೆಗೆ ಆದೇಶಿಸಿದ ಜೈಲಿನ ಡಿಜಿಪಿ. ಗುಬ್ಬಚ್ಚಿ ಸೀನನ ಬರ್ತ್ಡೇ ಪ್ರಕರಣವನ್ನ ಜೈಲಿನ ಡಿಜಿಪಿ ಬಿ ದಯಾನಂದ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜೈಲಾಧಿಕಾರಿ ಹಾಗೂ ಸಿಬ್ಬಂದಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ವಾರದ ಹಿಂದೆಯೇ ಆಂತರಿಕ ತನಿಖೆಗೆ ಆದೇಶಿಸಿದ್ದಾರೆ. ಬೇರೆ ಬೇರೆ ಬ್ಯಾರಕ್ನಲ್ಲಿದ್ದ ಕೈದಿಗಳು ಒಂದೇ ಕಡೆ ಸೇರಿದ್ದು ಹೇಗೆ, ಜೈಲಿನೊಳಗೆ ಬೃಹತ್ ಕೇಕ್ ಬಂದಿದ್ದೇಗೆ ಅಂತ ಪ್ರಶ್ನಿಸಿ ತನಿಖೆಗೆ ಆದೇಶಿಸಿದ್ದಾರೆ. ಆನೇಕಲ್ನಿಂದ ರಾಮು ಜೊತೆ ವಿಕಾಸ್, ಶಿವಪ್ರಸಾದ್, TV9 ಬೆಂಗಳೂರು.